ಪ್ರಾಕ್ಟಿಕಲ್ ಎಕ್ಸಾಮ್ ಕೃಷಿ ಕೋಟಾ ಏನು ಅಗ್ರಿಕಲ್ಚರಿಸ್ಟ್ ಕೋಟಾ ಎಕ್ಸಾಮ್ ಇರುತ್ತಲ್ಲ, ಆ ಎಕ್ಸಾಮನ್ನು ಏನಾದರೂ ಪೋಸ್ಟ್ಪೋನ್ ಮಾಡಿದ್ದಾರಾ? ಅಂದರೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, 14ನೇ ತಾರೀಕು ಎಕ್ಸಾಮ್ಸ್ ಇದೆ ಧಾರವಾಡ ಯೂನಿವರ್ಸಿಟಿ, ಮತ್ತು ಅಂಡರಲ್ಲಿ ಯಾವ್ಯಾವ ಸೆಂಟರ್ಸ್ ಬರ್ತಾವಲ್ಲ ಆ ಸೆಂಟರ್ಸಲ್ಲೆಲ್ಲ ಎಕ್ಸಾಮ್ ಯಾವಾಗ ಇದೆ ಅಂತ ಹೇಳಿದ್ದೆ. ಈಗ ಒಂದು ನಮ್ಮಲ್ಲಿ ಸರ್ಕ್ಯುಲರ್ ಬಂದಿದೆ, ಅಂದರೆ ಎಕ್ಸಾಮ್ಸ್ ಏನು ಪೋಸ್ಟ್ಪೋನ್ ಮಾಡಿದಾರಾ ಅಂತ ನೋಡೋದಾದರೆ, ಎಕ್ಸಾಮ್ ಏನು ಬೆಂಗಳೂರು ಯೂನಿವರ್ಸಿಟಿ ಅಂಡರ್ ಯಾವ್ಯಾವ ಸೆಂಟರ್ಸ್ ಬರ್ತಾವಲ್ಲ ಅವು ಎಕ್ಸಾಮ್ಸನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಎಕ್ಸಾಮ್ ಡೇಟು ಯಾವಾಗ ಅಂತ ಹೇಳಬೇಕು ಅಂದರೆ ಎಕ್ಸಾಮು 25th ಇದೆ. ಈಗ ಲಿಸ್ಟನ್ನು ಬಿಟ್ಟಿದ್ದಾರಲ್ಲ, ಎಲಿಜಿಬಲ್ ಸ್ಟೂಡೆಂಟ್ಸ್ ಯಾರು, ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಯಾರು, ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀರಾ ಆನ್ಲೈನಲ್ಲಿ, ಅದರಲ್ಲಿ ಯಾರ್ಯಾರು ಎಲಿಜಿಬಲ್ ಆಗಿಲ್ಲ ಅವ್ರದ್ದು ಲಿಸ್ಟು ಬಿಟ್ಟಿದ್ದಾರೆ. ಅವೆರಡು ಲಿಸ್ಟನ್ನು ನೀವು ನೋಡ್ಬೋದು, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ಆ ಲಿಸ್ಟನ್ನು ನೋಡ್ಕೊಳ್ಳಿ. ಮತ್ತು ಈಗ ಏನು ಹೊಸದಾಗಿ ಮಾಡಿದಾರಲ್ಲ ಎಕ್ಸಾಮ್ಸು, ಅದರ ಶೆಡ್ಯೂಲ್ ಏನಿದೆ ಅಂತ ನೋಡೋಣ. ಇಲ್ಲೊಂದು ಸರ್ಕ್ಯುಲರ್ ಇದೆ ನಮ್ಮ ಹತ್ರ. ಎಕ್ಸಾಮನ್ನು ಅಂದರೆ ಈಗ ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸು ಫಿಸಿಕಲ್ ಆಗಿ ಬಂದು ಅಲ್ಲಿ ಸೆಂಟ್ರಿಗೆ ಡಾಕ್ಯುಮೆಂಟ್ ಕೊಡೋ ಡೇಟು 17ನೇ ತಾರೀಕು ತನಕ ನೀವು ಕೊಡ್ಬೋದು. ಮತ್ತು ಫೈನಲ್ ಆಗಿ ನೀವು 17ನೇ